ಯಾಕೆ ಹೋದ್ರಪ್ಪ, ಏನು ಹೋದ್ರಿ, ಏನು ಕಾರಣ ಹೋದ್ರಿ? ಹೋಗಿರ್ಬೋದು, ಎದುರಿ ಬಂದಿರ್ಬೋದು, ಹೋಗಿರ್ಬೋದು, ಮತ್ತೇನೋ ಆಗಿರ್ಬೋದು. ಅದೇನು ದೊಡ್ಡ ಇಶ್ಯೂನ. ಅದರಲ್ಲೂ ರಾಣಿ ಹಬ್ಬಕ್ಕನ 500ನೇ ವರ್ಷ ಜಯಂತಿ ಮಾಡೋ ಮುಂದೆ ಮೆರವಣಿಗೆ ಹೊಂಟದ, ಎದುರಿಗೆ ಬಂದದ. ರಾಣಿ ಹಬ್ಬಕ್ಕೆ ಅವಳೇನೋ BJPನೂ ಅಲ್ಲ ಅಥವಾ RSSನೂ ಅಲ್ಲ, ಮತ್ತಾರು ಅಲ್ಲ. ಹಾಕಿದ್ದ ಆ ಹೆಣ್ಮಗಳಿದ್ದಾಗ RSSು ಇರಲಿಲ್ಲ. ಇದನ್ನ ಅವ್ರು ಗಮನಿಸ್ಬೇಕಾಗ್ಯದ. ಆ ಫಂಕ್ಷನ್ದಲ್ಲಿ ಏನೋ ಬರ್ತೋ ಹೋಗಿ ಹೂವು ಅರ್ಚನೆ ಮಾಡಿ ಬೇಡ ಒಂದೆರಡು ಮಾತು ಮಾತಾಡಿರ್ಬೋದು, ಏನು ಅಡ್ಡಿಲ್ಲ. ಹಬ್ಬಕ್ಕೆ ಇರ್ಬೇಕು, ರಾಣಿ ಹಬ್ಬಕ್ಕೆ ಇರ್ಬೇಕು. ಆದರೂ ಇಶ್ಯೂ ನಿಧಾನಕ್ಕೆ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವ್ರು ಕೇಳಿದ್ರೆ ಅದು ಮಾಹಿತಿ ನನಗಿಲ್ಲದೆ ಅಂತ ಹೇಳ್ತಾ ಇದ್ದಾರೆ. ನಿಧಾನಕ್ಕೆ ಅದನ್ನು ಮತ್ತೊಂದು ಇಶ್ಯೂ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇವರು RSS ಸಾಫ್ಟ್ ಕಾರ್ನರ್ ಅದಾರು ಅಂತ. RSSು ನೋಡ್ರಿ, ಅದೇನು ಅಸ್ಪೃಶ್ಯ ಸಂಘಟನೆ ಅಲ್ಲ. ಹೌದು, ಅಸ್ಪೃಶ್ಯತೆ ಪಾಲನೆ ಮಾಡಿದಂಥ ಜನ ಇದ್ದಾರೆ. ಅಸ್ಪೃಶ್ಯತೆ ಹುಟ್ಟಿದ ಕಾರಣೀಕರ್ತರಂತ ಸಾಕಷ್ಟು ಜನ ಇದ್ದಾರೆ. ಜಾತಿವಾದವನ್ನು ಮಂಡನೆ ಮಾಡುವಂಥದ್ದು ಮತ್ತು ಹಿಂದೂ ಅನ್ನೋದು ಒಂದು ಜಾತಿ ಅನ್ನೋಂಗೆ ತಿಳ್ಕೊಂಡವರು ಅಲ್ಲಿದ್ದಾರೆ. ಇಡೀ ವಿಶ್ವ ತುಂಬ ಹಿಂದುತ್ವ ಬೆಳೀಲಿ ಅಂತ ಹೇಳೋರು ಇದ್ದಾರೆ. ಅಲ್ಲಿ ಮನೋವಾದಿಗಳಿದ್ದಾರೆ, ಯಾರಿಲ್ಲ, ಎಲ್ಲರೂ ಇದ್ದಾರೆ. ಆದರೆ ಅವ್ರಿಗೆ ಇವತ್ತು ಗೊತ್ತಾಗಿದೆ, ಅನುಭವಕ್ಕೆ ಬಂದದ್ದು. ನಾವು ಕೇವಲ ಇದರಿಂದ ಮಾತಾಡಿದರೆ, ಮನೋವಾದವನ್ನು ಹಿಡ್ಕೊಂಡು ಹೋದ್ರೆ, ಅದರಲ್ಲೂ ವರ್ಣಾಶ್ರಮ ಪದ್ಧತಿಯಲ್ಲಿ ಮೇಲಿನ ವರ್ಣಗಳಷ್ಟೇ ಹಿಡ್ಕೊಂಡು ಹೋದ್ರೆ ನಮಗೆ ಭವಿಷ್ಯ ನಾವು ಅಧಿಕಾರಕ್ಕೆ ಬರೋದಿಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಇವತ್ತು ತಮ್ಮ ನೀತಿಯಲ್ಲಿ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ಸಿಗರೂ ಅಧಿಕಾರಕ್ಕಾಗಿ ಮಾಡುವಂಥದ್ದು, RSSಗಿರೂ ಅಧಿಕಾರಕ್ಕಾಗಿ ಇವತ್ತು ಮಾಡುವಂಥದ್ದು. ಮೂಲತಃ ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳ್ಕೊಂಡ್ರು.